ಸರ್ ಡೆಡ್ ಲೈನ್ ಪ್ರೈಸ್ ಬಂದು ಇದೊಂದು 2 lakhs ಫೈನಲ್ ಆಗುತ್ತೆ ಸರ್. 2 ಲಕ್ಷಕ್ಕೆ 2 ಲಕ್ಷಕ್ಕೆ 180ಕ್ಕೆ ಏನಾದರೂ ಚಾನ್ಸ್ ಇದೆಯಾ? 9,80,000 ಫೈನಲ್ ಆಗುತ್ತೆ. ಫ್ಲಾಟ್ 1,20,000 ಡಿಸ್ಕೌಂಟ್ ಆಗುತ್ತೆ. 1.5 ಚಾನ್ಸ್ ಫೈನಲ್ ಪ್ರೈಸ್ ಆಗುತ್ತೆ ಸರ್. ನಿಯರ್ಲಿ ಬಂದ್ರೆ ಇಲ್ಲಿ ಗಾಡಿ ನೋಡಿ ಚೆಕ್ ಮಾಡ್ಕೊಂಡು ಬಂದವ್ರಿಗೆ ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕ್ಲೋಸ್ ಮಾಡ್ಕೊಡ್ತೀವಿ. ಸಿಂಗಲ್ ಸರ್? ಸಿಂಗಲ್ ಓನರ್, ಇನ್ನೂ 3 years FC ಕೂಡ ರನ್ನಿಂಗ್ ಇದೆ. ಇದು ಬಂದು ನಿಮಗೆ ಕಾಂಪ್ಯಾಕ್ಟ್ SUV ಯಾರು ಈ ಬೆಲೆಯಲ್ಲಿ ಕೊಡೋದಿಲ್ಲ. ಒಂದು 3,65,000 ಫೈನಲ್ ಆಗುತ್ತೆ. 49,000 ಜೆನ್ಯೂನ್ ಶೋರೂಮ್ ರೆಕಾರ್ಡೆಡ್ ಹಿಸ್ಟ್ರಿ ಇದೆ. ಸಿಂಗಲ್ ಸೆಕೆಂಡ್ ಓನರ್ ಸರ್. 10,50,000 ಫೈನಲ್ ಆಗುತ್ತೆ. 10,50,000ಕ್ಕೆ ಕೇವಲ 53,000 ಓಡಿರೋ ವೆಹಿಕಲ್ ಆಗಿರುತ್ತೆ. 53,000 ಓಡಿರೋ. 5,85,000ಕ್ಕೆ ಸಿಂಗಲ್ ಓನರ್ ವಿಡಿಯೋ ಆಪ್ಷನಲ್. 9,25,000ಗೆ W10 ಪುಷ್ ಬಟನ್ ಸ್ಟಾರ್ಟ್. 9,25,000ಕ್ಕೆ W10 ಡೀಸೆಲ್ ಮ್ಯಾನ್ಯುವಲ್. ಈ ಗಾಡಿ ಬಂದು ನಿಮಗೆ ಒಂದು 10,40,000 ಫೈನಲ್ ಆಗುತ್ತೆ. 10,40,000 10,40,000 ಸರ್. ರೌಂಡ್ ಫಿಗರ್ ಏನಾದ್ರು ಚಾನ್ಸ್ ಇದೆಯಾ ಬಂದ್ರೆ? 3,25,000 ಫೈನಲ್ ಆಗುತ್ತೆ. 5,25,000 2,50,000 ಲೋನ್ ಕೂಡ ಆಗುತ್ತೆ. 15 ಕೂಡ ಆಗುತ್ತೆ. ಮತ್ತೊಂದು ಸರ್ತಿ 4 wheelers ಬಂದಿದ್ದೀನಿ. 4 wheelers ಅಂತ ಹೋಗೋದ್ರೆ ಗೂರ್ಖಾ ಲಾಸ್ಟ್ ಟೈಮ್ ಅಪ್ಲೋಡ್ ಮಾಡಿದ್ದೆ. ಅಂಡ್ ಈ ಸರ್ತಿ ಗೂರ್ಖಾ ಅಲ್ಲ, ಆಲ್ಮೋಸ್ಟ್ 6 ಇಂದ 7 XUV500 ಸಿಗ್ತಿರೋದು. 7 ಸೀಟ್ ಅಂದ್ರೆ ಟಾಪ್ ಎಂಡ್ ಇಂದ ಉಳ್ಕೊಂಡು ಮಿಡ್ ವೇರಿಯಂಟ್ ಗಳೇ ಸಿಗುತ್ತೆ ಅಂತ ಹೇಳ್ಬೋದು. 4 wheeler ಗಾಡಿ. ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಸರ್ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಆಪೋಸಿಟ್. ಓಕೆ, ಬಸ್ ಸ್ಟಾಪ್ ಎಲ್ಲಿದೆ ಸರ್? ಬಸ್ ಸ್ಟಾಪ್ ಇಲ್ಲಿ ನಿಯರ್ ಬೈ ಕಾಮಾಕ್ಷಿಪಾಳ್ಯ ಇದು ಬಸ್ ಸ್ಟ್ಯಾಂಡ್ ಇದೆ. ಮೇಲ್ಗಡೆ ಬಂದ್ರೆ ನಿಮ್ಗೆ ಹೌಸಿಂಗ್ ಬೋರ್ಡ್ ಬಸ್ ಸ್ಟಾಪ್ ಇದೆ. ಹೌಸಿಂಗ್ ಬೋರ್ಡ್ ವಾಕೇಬಲ್ ಡಿಸ್ಟೆನ್ಸ್ ಸರ್? ವಾಕೇಬಲ್ ಡಿಸ್ಟೆನ್ಸ್. ಲೋನ್ ಅಂತ ಹೋಗೋದ್ರೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ ಸರ್. ಓಕೆ, ಎಷ್ಟು ವೆಹಿಕಲ್ ನೋಡೋಕೆ ಸಿಗುತ್ತೆ ಸರ್? ಸರ್ ಇಲ್ಲಿ ನಿಮ್ಗೆ ಒಂದು 40 ವೆಹಿಕಲ್ ಸಿಗುತ್ತೆ ಸರ್. 40 ವೆಹಿಕಲ್ ಸಿಗುತ್ತೆ. 40 ವೆಹಿಕಲ್ ಸಿಗುತ್ತೆ. 40 to 50 ಇರುತ್ತೆ ಸರ್. ಪ್ರೈಸಿಂಗ್ ಸ್ಟಾರ್ಟ್ ಆಗೋದು ಸರ್? ಸರ್ ಪ್ರೈಸಿಂಗ್ ಬಂದು ನಿಮಗೆ 1 lakh ಇಂದ ಸ್ಟಾರ್ಟ್ ಆಗುತ್ತೆ ಸರ್. 1 ಲಕ್ಷದಿಂದ. ಓಕೆ, ಲೋನ್ ಅಂತ ಹೋದ್ರೆ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. 2012 ಮೇಲೆ. ಓಕೆ ಸರ್, ಫಸ್ಟ್ XUV500 ಹೋಗೋಣ ಸರ್. ಟಾಪ್ ಎಂಡ್ ಹೇಳಿ ಸರ್ ಡೀಟೇಲು. ಸರ್ ಇದು ಬಂದು 2016 ಮಾಡಲ್ ಸೆಕೆಂಡ್ ಓನರು. ಓಕೆ, 925 ಫೈನಲ್ ಆಗುತ್ತೆ ಸರ್. 9,25,000 9,25,000ಕ್ಕೆ W10 ಡೀಸೆಲ್ ಮ್ಯಾನ್ಯುವಲ್ W10 9,25,000 ಬಂದ್ರೆ ರೌಂಡ್ ಫಿಗರ್ ಏನಾದರೂ ಚಾನ್ಸ್ ಇದೆಯಾ ಸರ್? ಆಗುತ್ತೆ. 2016 ಮಾಡಲು W10 ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ. ನಿಮಗೆ AC ಪವರ್ ಶೇರಿಂಗ್ ಪವರ್ ವಿಂಡೋ ಸಿಸ್ಟಮ್ ಎಲ್ಲಾನು ಬರುತ್ತೆ. ಅಂಡ್ ಲೋನ್ ಅಂತ ಹೋಗೋದ್ರೆ ಒಂದು 2 ಲಕ್ಷ ಡೌನ್ ಪೇಮೆಂಟ್ ಸರ್. 2 ಲಕ್ಷ ಬೇಕು ಸರ್. ಆಗುತ್ತಾ ಸರ್? ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರ ಸರ್? ಈಕೋ ಸರ್ ಇದು ಬಂದು 2019 ಮಾಡಲ್ ಸೆಕೆಂಡ್ ಓನರು. ಓಕೆ, 475 ಹೇಳೋದು ನಿಮ್ಗೊಂದು 450 ರೇಂಜಲ್ಲಿ ಆಗುತ್ತೆ. 4,50,000. ಹೌದು. ಓಕೆ ಸರ್, ಇದು 8 ಸೀಟರ್ 5 ಸೀಟರ್? 5 ಸೀಟರ್ ಸರ್, ವಿತ್ AC ಬರುತ್ತೆ. ಹೌದು. ಓಕೆ, ಈ ಒಂದು ಟೈರ್ ಕೂಡ ನೋಡಬಹುದು. ಟೈರ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಂಡ್ ಲೋನ್ ಅಂತ ಹೋಗ್ತಾರೆ ಈಕೋಗೂ ಲೋನ್ ಆಗುತ್ತೆ. ಒಂದು ಸರ್ತಿ ವಿಸಿಟ್ ಆಗಿ. ಎಲ್ಲಿ ಅಂತ ಹೇಳಿದ್ರೆ 4 wheelers ಕೆಳಗಡೆ ಕೊಟ್ಟ ನಂಬರ್ಗೆ ಕಾಲ್ ಮಾಡಿರ್ತೀನಿ. ನೆಕ್ಸ್ಟ್ ವೆಹಿಕಲ್ ಸರ್, ಒಂದು ಗಾಡಿ ಹೋಯ್ತು, ಒಂದು ಗಾಡಿ ಇನ್ನೊಂದಿರೋದು ಸರ್. ಒಂದು ಗಾಡಿ ಹೋಯ್ತು. ಆರೆಂಜ್ ಕಾರ್ ಸೋಲ್ಡ್ ಆಯ್ತು ಸರ್. ಇದು ಬಂದು 2019 ಸೆಕೆಂಡ್ ಓನರ್. 30,000 ಜೆನ್ಯೂನ್ ಶೋರೂಮ್ ರೆಕಾರ್ಡೆಡ್ ಇದೆ. 30,000 ಓಡಿರೋ ವೆಹಿಕಲ್. ಹೌದು. ಸೇಮ್ ಅದರಲ್ಲಿ ಏನ್ ಮಾಡಿಫೈಡ್ ಏನಿತ್ತು ಸರ್, ಇದರಲ್ಲೂ ಸೇಮ್ ಅದೇ ತರ ಮಾಡಿಫಿಕೇಶನ್ ಮಾಡಿದ್ದಾರೆ ಸರ್. ಮುಂದೆ ಬಂಪರ್ ಗ್ರಿಲ್ ಇಂದ ಹಿಡಿದು ಮೇಲ್ಗಡೆ ರೂಫು ಎಲ್ಲ, ಆಮೇಲೆ ಟೈರ್ಸ್ ಮ್ಯಾಗ್ ವೀಲ್ಸ್ ಎಲ್ಲ ಮಾಡಿಫಿಕೇಶನ್ ಆಗಿದೆ. ಇವನ್ ಟೈರ್ ಕೂಡ ಆಫ್ಟರ್ ಮಾರ್ಕೆಟ್ ಅಲ್ವಾ ಸರ್? ಹೌದು. ಆಮೇಲೆ ಇದರಲ್ಲಿ ಡಿಫ್ರೆಷನ್ ಲಾಕ್ಸ್ ಎಲ್ಲ ಬರುತ್ತೆ ಸರ್. ಓಕೆ, ಇದು ಗಾಡಿ ಓಡಿಸೋದೇ ಫೀಲ್ ಬೇರೆ. ಹೌದು ಸರ್. ಇದು 30,000 ಓಡಿ ವೆಹಿಕಲ್. ಲೋನ್ ಆಗುತ್ತಲ್ಲ ಸರ್? ಲೋನ್ ಆಗುತ್ತೆ ಸರ್. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? ಸರ್ ಪ್ರೈಸಿಂಗ್ ಬಂದು ಇದು ಒಂದು 11 lakhs ಹೇಳ್ತಿರೋದು. ಇವಾಗ ಇಯರ್ ಎಂಡ್ ಸೇಲ್ ಅಂದ್ಬಿಟ್ಟು ನಿಮ್ಗೊಂದು 980 ಫೈನಲ್ ಆಗುತ್ತೆ ಸರ್. 9,80,000 ಫೈನಲ್ ಆಗುತ್ತೆ. ಫ್ಲಾಟ್ 1,20,000 ಡಿಸ್ಕೌಂಟ್ ಆಗುತ್ತೆ. 11 lakh ಪ್ರೀವಿಯಸ್ ವಿಡಿಯೋದಲ್ಲಿ ಎಷ್ಟು ಹೇಳಿದ್ರಿ ಸರ್? 11 lakhs ಹೇಳಿದ್ದೆ. 9,80,000ಕ್ಕೆ ಗೂರ್ಖಾ ಸಿಗ್ತಿರೋದು. ವಿಸಿಟ್ ಆಗಿ. ಅಂಡ್ ಡೌನ್ ಪೇಮೆಂಟ್ ಒಂದು 2.5 ಲಕ್ಷ 3 ಲಕ್ಷ ಸಿಬಿಲ್ ಮೇಲೆ ಮತ್ತೆ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಸರ್, ಓಮಿನಿ ಸರ್ ಹೇಳಿ ಸರ್. ಓಮಿನಿ ಬಂದು 2015 ಮಾಡಲ್ ಸಿಂಗಲ್ ಓನರ್ ಆಗಿದೆ. ಇದು ಬಂದು ನಿಮ್ಗೊಂದು 250 ಫೈನಲ್ ಆಗುತ್ತೆ ಸರ್. 2,50,000 ಲೋನ್ ಕೂಡ ಆಗುತ್ತೆ. 15 ಕೂಡ ಆಗುತ್ತೆ. ಅಂಡ್ 2,50,000ಕ್ಕೆ 5 ಸೀಟರ್ ಓಮಿನಿ ಹುಡುಕ್ತಿದ್ರೆ, ಲೋನಲ್ಲಿ ಹುಡುಕ್ತಿದ್ರೆ ವಿಸಿಟ್ ಆಗಿ. ಅಂಡ್ ಸಿಂಗಲ್ ಓನರ್ ವೆಹಿಕಲ್. ಓಕೆ, ನೆಕ್ಸ್ಟ್ ಇರೋದು ಸರ್? ಸರ್ ಇದು ಬಂದು 2011 ಮಾಡಲ್ ಸೆಕೆಂಡ್ ಓನರ್ ಆಗಿರುತ್ತೆ. ಓಕೆ, ಇದು ಬಂದು ನಿಮ್ಗೊಂದು 2,50,000 ಫೈನಲ್ ಆಗುತ್ತೆ ಸರ್. 2,50,000 2,50,000ಕ್ಕೆ ಒಮಿನಿ ಬೇಕಾ ಈಕೋ ಬೇಕಾ ಎರಡು ಆಪ್ಷನ್ ಇದೆ ಅಂತ ಹೇಳ್ಬೋದು. ಇದು ಫುಲ್ ಕ್ಯಾಶ್ ಆಗುತ್ತೆ ನಿಮಗೆ ಅಷ್ಟೇ. ಹೌದು. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಸರ್, ಇನ್ನೊಂದು ಒಮಿನಿ ಇರೋದು ಸರ್. ಇದು ಬಂದು 2010 ಮಾಡಲ್ ಥರ್ಡ್ ಓನರ್. ಓಕೆ, ಆಮೇಲೆ ಓಮ್ನಿ ಈಕೋ ಮಾರುತಿ ಗಾಡಿಗಳಿಗೆ 2012 ಬಿಲೋ ಇದ್ರು ನಾವು ಲೋನ್ ಮಾಡಿಸ್ಕೊಡ್ತೀವಿ ಸರ್. ಮಾಡ್ಕೊಡ್ತೀರಾ? ಲೋನ್ ಮಾಡಿಸ್ಕೊಡ್ತೀವಿ. ಓಕೆ, ಬಿಲೋ ಅಂತಂದ್ರೆ ಅಂದ್ರೆ 8-10 ಇದ್ರು ಪರವಾಗಿಲ್ಲ, ಲೋನ್ ಮಾಡಿಸ್ಕೊಡ್ತೀವಿ. ಮಾರುತಿ ವೆಹಿಕಲ್ ಒಮಿನಿ ಈಕೋ ಅಷ್ಟೇನಾ ಅಥವಾ ಬೇರೆ ಆದ್ರೂ ಸ್ವಿಫ್ಟ್ ಆದ್ರೂ ಅಷ್ಟೇ, ಸ್ಯಾಂಟ್ರೋ ಯಾವ್ದಾದ್ರು ಪರವಾಗಿಲ್ಲ. ಓಕೆ, ಅಂದ ನೋಡ್ಬೋದು ನೀವು. ಕಮ್ಮಿ ಯಾವ್ದಾದ್ರು ಲೋನ್ ಹುಡುಕ್ತಾರೆ, ಲೋ ಮಾಡಲ್ ಗಾಡಿಗಳು ವಿಸಿಟ್ ಆಗಿ. ಇಲ್ಲಿ ನಿಮಗೆ ಲೋನ್ ಕೂಡ ಆಗುತ್ತೆ ಅಂತ ಹೇಳ್ಬೋದು ಸರ್. ಇದು ಡೀಟೇಲ್ ಹೇಳಿ ಸರ್. ಇದು ಬಂದು 2010
10 ಮಾಡಲ್ ಫ್ರೆಶ್ ಇಫ್ಸಿ ಫ್ರೆಶ್ ಇನ್ಶೂರೆನ್ಸ್ ಆಗಿದೆ. ಗಾಡಿ ಬಂದು ಫಸ್ಟ್ ಕ್ಲಾಸ್ ಕಂಡೀಷನ್ ಇದೆ. 5 ಸೀಟರ್ ಗಾಡಿ, ಸಾರಿ 8 ಸೀಟರ್ ಗಾಡಿ ಇದು. 8 ಸೀಟರ್ ಮತ್ತೆ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಆಮೇಲೆ 5 ಇಯರ್ಸ್ ಫ್ರೆಶ್ FC ಬರುತ್ತೆ ಅವ್ರಿಗೆ. ವೆಲ್ ಮೇಂಟೈನ್ಡ್ ಆಗಿದೆ ಸರ್ ಇದು. 8 ಸೀಟರ್ ವೆಹಿಕಲ್ ಒಮ್ಮಿನಿ ಹುಡುಗ. ಸರ್ ಏನಾದರೂ ಡೆಡ್ ಲೈನ್ ಪ್ರೈಸ್ ಏನಾದರೂ ಹೇಳ್ತೀರಾ? ಸರ್ ಡೆಡ್ ಲೈನ್ ಪ್ರೈಸ್ ಬಂದು ಇದೊಂದು 2 lakhs ಫೈನಲ್ ಆಗುತ್ತೆ ಸರ್. 2 ಲಕ್ಷಕ್ಕೆ. 2 ಲಕ್ಷಕ್ಕೆ. 180ಕ್ಕೆ ಏನಾದರೂ ಚಾನ್ಸ್ ಇದೆಯಾ? ಹತ್ತತ್ರ ಅಷ್ಟು ಕಡಿಮೆ ಆಗಲ್ಲ, ಡೈರೆಕ್ಟ್ ಆಗಿ ಬಂದು ಸ್ವಲ್ಪ ಹೆಚ್ಚು ಕಡಿಮೆ. ವಿಸಿಟ್ ಆಗಿ 8 ಸೀಟರ್ ಮಿನಿ ಸಿಗ್ತಿರೋದು ಅದು 1,80,000. ಬಟ್ ವಿಸಿಟ್ ಆಗಿ ಅದ್ರ ಮೇಲೆ ಕೇಳಿ ನಿಮ್ಮ ಪ್ರೈಸ್ನ. ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಸರ್ ಇದು ಬಂದು ಮೋಸ್ಟ್ ಡಿಮ್ಯಾಂಡೆಡ್ ಹೋಂಡಾ CS ಡೀಸೆಲ್ ವೇರಿಯಂಟ್. ಓಕೆ. ZDI ಇದು ವಿತ್ ಬಟನ್ ಸ್ಟಾರ್ಟ್ ಬರುತ್ತೆ. ಓಕೆ. ಇದು ಬಂದು ನಿಮಗೆ 14 ಮಾಡಲ್ ಆಗಿರುತ್ತೆ. ಇದು ಬಂದು ನಿಮ್ಗೆ ಒಂದು 550 ಫೈನಲ್ ಆಗುತ್ತೆ. 5,50,000ಕ್ಕೆ ZDI ಡೀಸೆಲ್ ಟಾಪ್ ಎಂಡ್. ಓಕೆ ಸರ್, ಅಲ್ಲಿ XUV 500 ಇಂದ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ಇಲ್ಲಿ 4 ಗಾಡಿಗಳು ಇರೋದು. 4 ಗಾಡಿಗಳು ಟಾಪ್ ಎಂಡ್ ಸರ್? ಎಲ್ಲ ಟಾಪ್ ಎಂಡ್ ಸರ್. ಎಲ್ಲ ಟಾಪ್ ಎಂಡ್. ಎಲ್ಲ W10. ಎಲ್ಲ W10 ವಿತ್ 8 ಏರ್ ಬ್ಯಾಗ್ಸ್ ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ, ಆಮೇಲೆ ಸನ್ ರೂಫ್ ಬರುತ್ತೆ. ಆಮೇಲೆ ಈ ವೆಹಿಕಲ್ಗೆ ಬಂದು ನಿಮಗೆ ಹೊಸ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ 4 ಕೂಡ. ಆಮೇಲೆ ಮ್ಯಾಗ್ ವೀಲ್ಸ್ ಹಾಕಿದ್ದಾರೆ. ಗಾಡಿ ಮಾತ್ರ ಫಸ್ಟ್ ಕ್ಲಾಸ್ ಕಂಡೀಷನ್ ಇದೆ. 925 ಫೈನಲ್ ಆಗುತ್ತೆ ಸರ್. 9,25,000ಗೆ W10 ಪುಷ್ ಬಟನ್ ಸ್ಟಾರ್ಟ್. ಸರ್ ಆಫ್ಟರ್ ಮಾರ್ಕೆಟ್ ಏನ್ ಹಾಕಿದ್ದಾರೆ ಸರ್? ಆಫ್ಟರ್ ಮಾರ್ಕೆಟ್ ನಿಮಗೆ ಅದೇ ಲೆದರ್ ಸೀಟ್ ಕವರ್ಸ್ ಹಾಕಿದ್ದಾರೆ, ಅಲಾಯ್ಸ್ ಹಾಕಿದ್ದಾರೆ. ಆಮೇಲೆ ಇದಕ್ಕೆ ಏನು ಆಫ್ಟರ್ ಮಾರ್ಕೆಟ್ ತುಂಬಾ ಯೂಸ್ ಮಾಡೋದು ಬೇಕಾಗಿಲ್ಲ ಸರ್, ಯಾಕಂದ್ರೆ ಕಂಪ್ನಿಯಿಂದಾನೇ ಫುಲ್ ಲೋಡೆಡ್ ಬಂದಿರ್ತಿದೆ. ಹೌದೌದು. ಆದ್ರೂ ಇವರು ಮ್ಯಾಗ್ ವೀಲ್ಸ್ ಆಗಿರ್ಬೋದು ಎಲ್ಲ ತುಂಬಾ ಗಾಡಿ ಕ್ಲೀನ್. 9,25,000 ಆರಾಮಾಗಿ ನಿಮ್ಗೆ ಲೋನ್ ಕೂಡ ಆಗುತ್ತೆ. ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಇನ್ನೊಂದು W10 15 ಮಾಡಲ್ ಸಿಂಗಲ್ ಓನರ್ ಸರ್. ಇದು ಜಸ್ಟ್ ಡ್ರಿವನ್ ಆಗಿರೋದು ಬಂದು 53,000 ಜೆನ್ಯೂನ್ ಡ್ರಿವನ್ ಆಗಿರೋದು. 53,000. 53,000 ಜೆನ್ಯೂನ್ ಡ್ರಿವನ್ ಆಗಿರೋದು W10 ವೆಹಿಕಲ್. ಪಕ್ಕ KA ವೆಹಿಕಲ್. ಆಮೇಲೆ ಬೆಂಗಳೂರು ವೆಹಿಕಲ್ ಆಗಿರುತ್ತೆ. ಇದು ಬಂದು ನಿಮಗೆ 10,50,000 ಫೈನಲ್ ಆಗುತ್ತೆ. 10,50,000ಕ್ಕೆ ಕೇವಲ 53,000 ಓಡಿರೋ ವೆಹಿಕಲ್ ಆಗಿರುತ್ತೆ. 53,000 ಓಡಿರೋ ರೆಕಾರ್ಡೆಡ್. ಸರ್ ನೆಕ್ಸ್ಟ್ ವೆಹಿಕಲ್ W8 ಸರ್. ಇದು 14 ಮಾಡಲ್ ಸೆಕೆಂಡ್ ಓನರ್ ಆಗಿರುತ್ತೆ. ಓಕೆ. ಇದು ಬಂದು ನಿಮಗೆ 7,25,000 ಫೈನಲ್ ಆಗುತ್ತೆ. 6 ಏರ್ ಬ್ಯಾಗ್ ಎಲ್ಲ ಬರುತ್ತಲ್ವಾ ಸರ್? ಹೌದು ಸರ್. 6 ಏರ್ ಬ್ಯಾಗ್ಸ್, ಆಲ್ ವೀಲ್ ಡ್ರೈವ್ ಇದೆ, ಕ್ರೂಸ್ ಕಂಟ್ರೋಲ್ ಇದೆ, ಎಲ್ಲ ಇದು ಫೀಚರ್ಸ್ ಲೋಡೆಡ್. ಬಟ್ ಇದು 14 ಮಾಡಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸನ್ ರೂಫ್ ಇರಲ್ಲ ಅಷ್ಟೇನೆ. ಓಕೆ. ಸನ್ ರೂಫ್ ಒಂದು ಬರಲ್ಲ. ಆಮೇಲೆ ಫ್ರಂಟ್ ಗ್ರಿಲ್ ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ. ಡ್ರಿವನ್ ಆಗಿರೋದು ಸರ್ ಇದು ಡ್ರಿವನ್ ಆಗಿರೋದು ಬಂದು 1,20,000 ಡ್ರಿವನ್. 1,20,000 ಓಡಿರೋ ವೆಹಿಕಲ್ ಸರ್. ಹಾಗೆ ಇನ್ನೊಂದು ಟಾಪ್ ಎಂಡ್ ಸರ್. ಇದು ಬಂದು 2015 ಮಾಡಲ್. ಇದು ಕೂಡ ಸಿಂಗಲ್ ಓನರ್ ಆಗಿರುತ್ತೆ. ಇದು ಬಂದು 89,000 ಡ್ರಿವನ್ ಆಗಿದೆ ಸರ್. 89,000. ಇದು ಕೂಡ ಜೆನ್ಯೂನ್ ಡ್ರಿವನ್ ಆಗಿರೋದು. ಈ ಗಾಡಿ ಬಂದು ನಿಮಗೆ ಒಂದು 10,40,000 ಫೈನಲ್ ಆಗುತ್ತೆ. 10,40,000. 10,40,000 ಸರ್. ರೌಂಡ್ ಫಿಗರ್ ಏನಾದ್ರು ಚಾನ್ಸ್ ಇದೆಯಾ? ಬಂದ್ರೆ ಸರ್ ಡೈರೆಕ್ಟ್ ಆಗಿ ಬಂದ್ರೆ ನೋಡ್ಬೇಕು. ಬಂದು ಗಾಡಿ ನೋಡ್ಬೇಕು ಸರ್. ಓಕೆ, ಗಾಡಿ ನೋಡ್ಬೇಕು. 10 ಲಕ್ಷ ಪ್ರೈಸ್ ಕೇಳಿ ನೀವು. ಟಾಪ್ ಎಂಡ್ ಆಗಿರುತ್ತೆ ವೆಹಿಕಲ್. 89,000 ಅಲ್ವಾ ಸರ್? ಹೌದೌದು. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಬ್ರೀಜಾ ಸರ್. ಇದು ಬಂದು 2017 ಮಾಡಲ್ ಸಿಂಗಲ್ ಓನರ್. VDI ಆಪ್ಷನ್ ನಿಮ್ಗೆ ಮ್ಯಾಗ್ ವೀಲ್ಸ್ ಎಲ್ಲ ಇದೆ. ಓಕೆ. ಇದು ಬಂದು ನಿಮ್ಗೊಂದು 825 ಫೈನಲ್ ಆಗುತ್ತೆ. 17 ಮಾಡಲ್. 8,25,000ಕ್ಕೆ 17 ಮಾಡಲು ಆಪ್ಷನಲ್ VDI ಗಾಡಿ ಸಿಗ್ತಿರೋದು ಬ್ರೀಜಾ. ಸರ್ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಡೀಸೆಲ್ ಅಲ್ಲಿ ಎರ್ಟಿಗಾ. ಹೌದು ಸರ್, ಎರ್ಟಿಗಾ 2013 ಮಾಡಲ್ ಸಿಂಗಲ್ ಓನರ್. ಇದು ಬಂದು ನಿಮ್ಗೆ 85,000 ಡ್ರಿವನ್ ಆಗಿದೆ ಸರ್. 85,000 ಡ್ರಿವನ್ ಆಗಿದೆ. VDI. ಓಕೆ. VDI ಡೀಸೆಲ್. ಆಮೇಲೆ ಈ ಗಾಡಿ ಬಂದು ನಿಮಗೆ 5,25,000 ಫೈನಲ್ ಆಗುತ್ತೆ. 5,25,000. 5,25,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. VDI ಮಿಡ್ ವೇರಿಯಂಟ್ ಆಗಿರುತ್ತೆ ಸರ್. ಡಸ್ಟರ್ ಇದು 13 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಓಕೆ. ಇದು ಬಂದು ನಿಮಗೆ ಕಾಂಪ್ಯಾಕ್ಟ್ SUV ಯಾರು ಈ ಬೆಲೆಯಲ್ಲಿ ಕೊಡೋದಿಲ್ಲ. ಒಂದು 3,65,000 ಫೈನಲ್ ಆಗುತ್ತೆ. 3,65,000 ಕಾಂಪ್ಯಾಕ್ಟ್ SUV ವಿತ್ ಮ್ಯಾಗ್ ವೀಲ್ಸ್ ಇದೆ, ಟಚ್ ಸಿಸ್ಟಮ್ ಇದೆ, ಆಮೇಲೆ ಸೀಟ್ ಕವರ್ಸ್ ಎಲ್ಲ ನ್ಯೂಲಿ ಇದೆ. ಗಾಡಿ ಮಾತ್ರ ಫಸ್ಟ್ ಕ್ಲಾಸ್ ಕಂಡೀಷನ್ ಇದೆ. 3,65,000ಕ್ಕೆ 2013 ಮಾಡಲು ಡಸ್ಟರ್ ಸಿಗ್ತಿರೋದು. 110 ಸರ್? ಇಲ್ಲ ಸರ್, 85 PS. ಡಿಮ್ಯಾಂಡೆಡ್ 85 PS ಡೀಸೆಲ್ ಅಲ್ಲಿ ಬರುತ್ತೆ ನಿಮಗೆ. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಇದು ಬಂದು 2012 ಮಾಡಲ್ ಸೆಕೆಂಡ್ ಓನರ್ ಸರ್. W8 ಆಗಿರುತ್ತೆ. ಓಕೆ. 575 ಕೋಟಿಂಗ್ ಇದೆ ಸರ್. ನಿಯರ್ಲಿ ನಿಮ್ಗೊಂದು 525 ಕ್ಲೋಸ್ ಆಗುತ್ತೆ. 5,25,000ಕ್ಕೆ ಫೈನಲ್ ಆಗುತ್ತೆ. ಈ ಕಲರ್ ಆಪ್ ಮಾಡ್ಬೋದು. ಇರೋದು ಸಿಲ್ವರ್ ಒಂದಿದೆ, ಇದೊಂದು ಕಲರ್ ಇರೋದು. ಉಳಿದಿರೋದೆಲ್ಲ ವೈಟ್ ಕಲರ್ ನಿಮಗೆ. ಅಂಡ್ ವಿಸಿಟ್ ಆಗಿ W8 ಕೂಡ ಇದೆ, W10 ಕೂಡ ಇದೆ ಗಾಡಿ. ಅಂಡ್ ಲೋ ಮಾಡಲ್ ಯಾವುದಿಲ್ಲ ಸರ್. W6 ಯಾವುದಿಲ್ಲ ಸರ್. W6 ಯಾವುದಿಲ್ಲ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರ ಸರ್? ಇನ್ನೊಂದು ಯಾವ್ದು ವೆಹಿಕಲ್ ಸರ್? ಇದು ಬಂದು ಸ್ವಿಫ್ಟ್ ಸರ್. 2011 ಮಾಡಲ್ ಸಿಂಗಲ್ ಓನರ್ VXI ಆಗಿದೆ. ಓಕೆ. ಇದು ಬಂದು ನಿಮ್ಗೆ ಒಂದು 3 lakhs ಆಗುತ್ತೆ ಸರ್. 3 ಲಕ್ಷಕ್ಕೆ 2011 ಮಾಡಲ್. 11 ಮಾಡಲ್ 280 ಸರ್ ಆಗುತ್ತೆ ಸರ್. ಆಗುತ್ತಾ? ಡೈರೆಕ್ಟ್ ಕಸ್ಟಮರ್ ಗಾಡಿ ಇದು. ಬಂದ್ರೆ ಇದು ಕ್ಲೋಸ್ ಮಾಡ್ಕೊಡ್ತೀವಿ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಇದು ಹೋಂಡಾ ಅಮೇಜ್ ID ಟೆಕ್ ಇಂಜಿನ್, ಡೀಸೆಲ್ ಇಂಜಿನ್, ಸಿಂಗಲ್ ಮಾಡಲ್ ಆಗಿದೆ. 15 ಮಾಡಲ್. ಇದು ಬಂದು ನಿಮಗೆ
3,50,000 ಫೈನಲ್ ಆಗ್ಬಿಡುತ್ತೆ. ಡಿಸೈರು ಆಮೇಲೆ ಬೇರೆ ಯಾವ್ದಾದ್ರು ಸಡನ್ ವೆಹಿಕಲ್ ನೋಡ್ತಿರೋರ್ಗೆ ಇದು ಒಳ್ಳೆ ವೆಹಿಕಲ್, 15 ಮಾಡಲು ಡೀಸೆಲ್ ವೆಹಿಕಲ್ ನಿಮ್ಗೆ 3,50,000ಗೆ ಯಾರು ಕೊಡೋದಿಲ್ಲ. ಒಳ್ಳೆ ಕಂಡೀಷನ್ ವೆಲ್ ಮೇಂಟೈನ್ ಗಾಡಿ, 4 ಡೀಸೆಲ್ ವೆಹಿಕಲ್ ಆಗಿರುತ್ತೆ. ಐಡಿ ಟೆಕ್ ಅಮೇಜ್ ಡಿಕ್ಕಿ ಗಾಡಿ ಅಂತ ಹೇಳ್ಬೋದು. ಹೌದು. ಆರಾಮಾಗಿ ಬರುತ್ತೆ, ತಗೊಂಡೋಗ್ಬೋದು. ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ ಸರ್ ಈ ಗಾಡಿ. ಸೂಪರ್ ಮೈಲೇಜ್. ಓಡಿರೋದು ಅಂದಾಜು ಎಷ್ಟು ಸರ್ ಇದು? ಸರ್ ಇದು ಬಂದು 70 ಚೇಂಜ್ ಏನೋ ಡ್ರಿವನ್ ಆಗಿದೆ. 70,000 ಓಡಿ. ಹೌದು. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಆ ಕಡೆ ಹೋಗ್ತಿದ್ರೆ ಇನ್ನೊಂದು Hyundai Getz ಕಮ್ಮಿ ಪ್ರೈಸ್ ಅಲ್ಲಿ ಯಾರು 2008 ಮಾಡಲ್ ಸಿಂಗಲ್ ಓನರ್. ಇದು ಬಂದು ನಿಮ್ಗೆ ಒಂದು 165 ಫೈನಲ್ ಆಗುತ್ತೆ ಸರ್. 1,65,000 ಒಂದೂವರೆ ಚಾನ್ಸ್ ಫೈನಲ್ ಪ್ರೈಸ್ ಆಗುತ್ತೆ ಸರ್. ನಿಯರ್ಲಿ ಬಂದ್ರೆ ಇಲ್ಲಿ ಗಾಡಿ ನೋಡಿ ಚೆಕ್ ಮಾಡ್ಕೊಂಡು ಬಂದವ್ರಿಗೆ ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕ್ಲೋಸ್ ಮಾಡ್ಕೊಡ್ತೀವಿ. ಸಿಂಗಲ್ ಸರ್? ಸಿಂಗಲ್ ಓನರ್, ಇನ್ನೂ 3 ಇಯರ್ಸ್ FC ಕೂಡ ರನ್ನಿಂಗ್ ಇದೆ. ಓಕೆ ಸರ್, ನೆಕ್ಸ್ಟ್ ಇರೋದು ಸರ್ ಆಲ್ಟೋ ಬಂದು 2007 ಮಾಡಲ್ ಸರ್. ಇದು ಸೆಕೆಂಡ್ ಓನರ್ ಆಗಿರುತ್ತೆ. ಇದು ಬಂದು ನಿಮಗೆ 160 ಒಂದು ಫೈನಲ್ ಆಗುತ್ತೆ ಸರ್. 160. ಹೌದು. FC ಸರ್? FC ರನ್ನಿಂಗ್ ಇದೆ ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಸರ್? ಮಾರುತಿಯಲ್ಲಿ ಲೋನ್ ಆಗುತ್ತೆ ಅಂತ ಹೇಳಿದಿರಲ್ಲ ಆಗ್ಲೇ, ಮಾರುತಿಯಲ್ಲಿ ಹೋಗೋಣ ಸರ್. ಸೆಲೆರಿಯೋ ಸರ್ ಇದು ಬಂದು 2018 ಮಾಡಲ್ ಸೆಕೆಂಡ್ ಓನರ್ ಆಟೋಮೆಟಿಕ್ ಗಾಡಿ. ಓಕೆ. ಇದು ಬಂದು ಜಸ್ಟ್ 37,000 ಡ್ರಿವನ್ ಆಗಿದೆ ನಿಮಗೆ. 37,000 ಓಡಿರೋದು. 37,000 ಆಟೋಮೆಟಿಕ್. ಸರ್ VXI ವೇರಿಯಂಟ್ ಆಗಿರುತ್ತೆ ಸರ್. ಪ್ರೈಸಿಂಗ್ ಸರ್ ಇದು ಬಂದು ನಿಮಗೆ 3,85,000 ಫೈನಲ್ ಆಗುತ್ತೆ ಆಟೋಮೆಟಿಕ್ ವೆಹಿಕಲ್. 3,85,000ಕ್ಕೆ ಆಟೋಮೆಟಿಕ್ ವೇರಿಯಂಟು, 37,000 ಓಡಿರೋ ವೆಹಿಕಲ್ ಸೆಲೆರಿಯೋ. ಸೊ ನೆಕ್ಸ್ಟ್ ಇನ್ನೊಂದು ಇದು 14 ಮಾಡಲ್ ಸ್ವಿಫ್ಟ್ VXI ಸರ್, ಸಿಂಗಲ್ ಓನರ್. ಓಕೆ. ಇದು ಬಂದು ನಿಮ್ಗೊಂದು 375 ಫೈನಲ್ ಆಗುತ್ತೆ. 14 ಮಾಡಲ್ ಸಿಂಗಲ್ ಓನರ್. ಓಡಿರೋದು 80,000 ಆಗಿರುತ್ತೆ. ಹೌದು. ಓಕೆ. 3,75,000. 3,75,000 ಸರ್ ಇನ್ನೊಂದಿರೋದು ಸರ್ 16 ಮಾಡಲ್ ಡೀಸೆಲ್ VDA ಆಪ್ಷನಲ್ ಸಿಂಗಲ್ ಓನರ್ ಸರ್. ಇದು ಆಪ್ಷನಲ್ ಅಂತಂದ್ರೆ ನಿಮ್ಗೆ ಏರ್ ಬ್ಯಾಗ್ ಆಡ್ ಆನ್ ಆಗುತ್ತೆ. ಏರ್ ಬ್ಯಾಗ್ ಆಡ್ ಆನ್ ಆಗುತ್ತೆ, ಮತ್ತೆ ಮಿರರ್ ಕ್ಲೋಸಿಂಗ್ ಬಂದು ಮ್ಯಾನ್ಯುವಲ್ ಇರಲ್ಲ, ಪವರ್ ಇರುತ್ತೆ. ಇದು ಬಂದು 80,000 ಡ್ರಿವನ್ ಆಗಿದೆ. ಇದು ಬಂದು ನಿಮ್ಗೊಂದು 585 ಫೈನಲ್ ಆಗುತ್ತೆ. 5,85,000ಕ್ಕೆ ಸಿಂಗಲ್ ಓನರ್ VDA ಆಪ್ಷನಲ್. ಓಕೆ. ಬಲೀನೋ ನೋಡ್ತಿದ್ರೆ ಸರ್, ಸಿಂಗಲ್ ಓನರ್ ಸರ್. ಇದು ಕೂಡ ಡೀಸೆಲ್ ವೆಹಿಕಲ್. ಇದು ಬಂದು 2017 ಮಾಡಲು, ಕಿಲೋಮೀಟರ್ ಬಂದು 80,000 ಚೇಂಜ್ ಡ್ರಿವನ್ ಆಗಿದೆ. ಇದು ಬಂದು ನಿಮಗೆ ಒಂದು 550 ಫೈನಲ್ ಆಗ್ಬಿಡುತ್ತೆ. 5,50,000. ಅದು ಡೀಸೆಲ್ ವೇರಿಯಂಟ್. ಮೈಲೇಜ್ ಸರ್ ಒಂದು 24 ಬರುತ್ತೆ ಸರ್, ಆರಾಮಾಗಿ ಬರುತ್ತಾ ಸರ್? ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಸರ್ ಇದು ಬೇಕು ಅನ್ನೋರಿಗೆ ಇದು ಪೆಟ್ರೋಲ್ ಸರ್. ಇದು 2016 ಮಾಡಲ್ ಸಿಂಗಲ್ ಓನರ್ ಆಲ್ಫಾ. ಇದನ್ನು ಕೂಡ ಆಲ್ಫಾ. ಇದು ಬಂದು 89,000 ಡ್ರಿವನ್ ಆಗಿದೆ. ಓಕೆ. ಇದು ಬಂದು ನಿಮಗೆ ಒಂದು 550ಗೆ ಫೈನಲ್ ಆಗ್ಬಿಡುತ್ತೆ. 5,50,000ಗೆ. ಓಕೆ ಸರ್, ಅದು ಯಾವ ವೇರಿಯಂಟ್ ಅಂತ ಹೇಳಿದ್ರೆ? ಇದು ಮೋಸ್ಟ್ಲಿ ಝೀಟಾ ಅನ್ಸುತ್ತೆ. ಇದು ಝೀಟಾ ವೇರಿಯಂಟ್. ಇದು ಆಲ್ಫಾ ವೇರಿಯಂಟು ಪೆಟ್ರೋಲ್ ಅಲ್ಲಿ ಸಿಗುತ್ತೆ. ಝೀಟಾ ವೇರಿಯಂಟು ನಿಮಗೆ ಡೀಸೆಲ್ ಅಲ್ಲಿ ಸಿಗುತ್ತೆ. ಎರಡು ಬಲೇನೋ ಒಂದೇ ಕಲರ್ ಇರೋದು. ಆಲ್ಟೋ K10 ಸರ್. ಇದು ಆಲ್ಟೋ K10 ಆಟೋಮೆಟಿಕ್ ಸರ್. ಇದು 2016 ಮಾಡಲ್ ಸೆಕೆಂಡ್ ಓನರ್. ಇದು 49,000 ಜೆನ್ಯೂನ್ ಶೋರೂಮ್ ರೆಕಾರ್ಡೆಡ್ ಹಿಸ್ಟ್ರಿ ಇದೆ. ಸಿಂಗಲ್ ಸೆಕೆಂಡ್ ಓನರ್ ಸರ್. ಇದು ಪ್ರೈಸಿಂಗ್ ಸರ್ ಇದು ಬಂದು ನಿಮ್ಗೊಂದು 325 ಫೈನಲ್ ಆಗುತ್ತೆ. 3,25,000ಕ್ಕೆ. ಬರೀ 25,000 ಡೌನ್ ಪೇಮೆಂಟ್ ಆಗ್ಬೋದಾ? ಸಿಬಿಲ್ ಚೆನ್ನಾಗಿರ್ಬೇಕು ಸರ್. ಮೇನ್ ಏನ್ ಗೊತ್ತಾ ಸರ್, ಎಲ್ಲ ಕಸ್ಟಮರ್ ಬರ್ತಾರೆ ಅಷ್ಟಿಷ್ಟು ಲೋನ್ ಆಗುತ್ತೆ ಅಂತ ಕೇಳ್ತಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಅವ್ರ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅದು ಅವ್ರ ಪ್ರೊಫೈಲ್ ಹೆಂಗಿರುತ್ತೆ, ಸ್ಯಾಲ್ರಿ ಹೆಂಗಿರುತ್ತೆ, ಅದ್ರ ಮೇಲೆ ಲೋನ್ ನಾವು ಇದು ಮಾಡಿಸ್ಕೊಡ್ತೀವಿ. ಆಲ್ಮೋಸ್ಟ್ ಒಳ್ಳೊಳ್ಳೆ ಪ್ರೊಫೈಲ್ ಬಂದಾಗ ಸರ್ 0 ಡೌನ್ ಪೇಮೆಂಟ್ ಅಲ್ಲೂ ಮಾಡ್ಕೊಡ್ತೀವಿ. ಮೋಸ್ಟ್ ಆಫ್ ದ ಗಾಡಿಗಳು ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ ಸರ್. 5 ಲಕ್ಷ ಗಾಡಿ ಅಂತಂದ್ರೆ 5,25,000 ಹೌದು ಇರುತ್ತಲ್ವಾ ಸರ್? ಹೌದು. ಓಕೆ, ಬನ್ನಿ ವಿಸಿಟ್ ಆಗಿ. ಸಿಬಿಲ್ ಚೆನ್ನಾಗಿದ್ರೆ ಸಾಕು ಅಷ್ಟೇ. ನೀವು 2016 ಮಾಡಲು ಸರ್ ಇನ್ನೊಂದಿರೋದು ಬಲಿನೋ. ಇದು ಸಿಂಗಲ್ ಓನರ್ ಸರ್. ಇದು 95,000 ಡ್ರಿವನ್ ಆಗಿದೆ. ಡೀಸೆಲ್ ಅಲ್ಲ, ಪೆಟ್ರೋಲ್ ಆಲ್ಫಾ. ಇದು ಇದು ಬಂದು ನಿಮಗೆ ಒಂದು 535 ಫೈನಲ್ ಆಗ್ಬಿಡುತ್ತೆ. 5,35,000 ಆಲ್ಫಾ. ನೆಕ್ಸ್ಟ್ ಇಟಿಯೋಸ್ ಸರ್. ಇಟಿಯೋಸ್ ಇದು ಬಂದು ವಿ ವೇರಿಯಂಟ್ ಆಗಿರುತ್ತೆ. 2016 ಮಾಡಲ್ ಸಿಂಗಲ್ ಓನರ್, 89,000 ಡ್ರಿವನ್ ಆಗಿದೆ. ನಿಮಗೆ ಇದೊಂದು 525 ಫೈನಲ್ ಆಗ್ಬಿಡುತ್ತೆ ಸರ್. 5,25,000 ಪೆಟ್ರೋಲ್. ಓಕೆ ಸರ್. ಇನ್ನೊಂದು ಇದು ಬಂದು 2010 ಮಾಡಲು ಸ್ಪೋರ್ಟ್ಸ್ ಸರ್, i10. ಓಕೆ. ಸಿಂಗಲ್ ಓನರು. ಲಾಸ್ಟ್ ವೀಕ್ ತಾನೇ FC ಆಗಿದೆ ಸರ್. ಇದಕ್ಕೆ ಫ್ರೆಶ್ FC 30ರವರೆಗೆ FC ಇರುತ್ತೆ. ಇನ್ಶೂರೆನ್ಸ್ ಕೂಡ ಫ್ರೆಶ್ ಆಗಿದೆ. ಇದು ಬಂದು ನಿಮ್ಗೊಂದು 2,50,000 ಇಲ್ಲ ಒಂದು 40,000 ಫೈನಲ್ ಆಗ್ಬಿಡುತ್ತೆ ಸರ್. 2010 ಮಾಡಲ್ ಸಿಂಗಲ್ ಓನರ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಇನೋವಾ. ಇದು 7 ಸೀಟರ್ ವೆಹಿಕಲ್ ಸರ್. ಹೇಳಿ ಸರ್. ಇದು ಲಾಸ್ಟ್ ಟೈಮ್ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಇನೋವಾ. ಹೌದು ಸರ್. ಸೇಲ್ ಆಯ್ತು ಸರ್. ಇದು ಬಂದು 2016 ಮಾಡಲ್. ಇದು ಕೂಡ ಸೆಕೆಂಡ್ ಓನರ್ ಆಗಿರುತ್ತೆ. ಓಕೆ. ಆಮೇಲೆ ಡ್ರಿವನ್ ಬಂದು 1,69,000 ಶೋರೂಮ್ ಮೇಂಟೈನ್. 1,69,000 ಓಡಿರೋ ವೆಹಿಕಲ್ ಸರ್. ವೇರಿಯಂಟ್ ಸರ್. ವಿ ವೇರಿಯಂಟ್. ಬಟ್ ಎಲ್ಲ ಟಾಪ್ ಎಂಡ್ ಏನಿದೆ ಎಲ್ಲ ಮೇಂಟೈನ್ ಮಾಡಿದ್ದಾರೆ, ಕ್ಲೀನ್ ಆಗಿದೆ ಗಾಡಿ. ಇದು ಬಂದು ನಿಮಗೆ ಒಂದು 1075 ಫೈನಲ್ ಆಗುತ್ತೆ. 10,75,000ಕ್ಕೆ ಇದು ಸಿಕ್ಕಿರೋದು ಗಾಡಿ. ವಿ ವೇರಿಯಂಟ್ ಆಗಿರುತ್ತೆ. ಓಡಿರೋದು ರೆಕಾರ್ಡೆಡ್ ಸರ್.